ಚಲಿಸ್ತಾ ಇದ್ದ ಆಟೋದಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡು ಆಟೋ ಹೊತ್ತಿ ಉರಿದಿದೆ. ಬೆಳಗಾವಿಯ ಅಯೋಧ್ಯ ನಗರದಲ್ಲಿ ಘಟನೆ ನಡೆದಿದೆ. ಆಟೋದಲ್ಲಿ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಚಾಲಕ ತಕ್ಷಣ ಆಟೋದಿಂದ ಕೆಳಗಡೆ ಇಳಿದು ಬಚಾವಾಗಿದ್ದಾನೆ. ಈ ವೇಳೆ ಬೆಂಕಿ ನಂದಿಸೋದಕ್ಕೆ ಸ್ಥಳೀಯರು ಹರಸಾಹಸ ಪಟ್ಟಿದ್ದಾರೆ. ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವಂಡರ್ಲಾ ವಾಟರ್ ಪಾರ್ಕ್ನಲ್ಲಿ ನೂತನ ಥೀಮ್ಗೆ ಚಾಲನೆ ನೀಡಲಾಯಿತು. ಮಿಷನ್ ಇಂಟರ್ಸ್ಟೆಲ್ಲರ್ ಅನ್ನೋ ಅತಿ ದೊಡ್ಡ ಎಲ್ಇಡಿ ಸ್ಕ್ರೀನ್ ಥಿಯೇಟರ್ ಅನಾವರಣ ಮಾಡಲಾಯಿತು. ಮಿಷನ್ ಇಂಟರ್ಸ್ಟೆಲ್ಲರ್ ಬಾಹ್ಯಾಕಾಶ, ಮತ್ಸ್ಯಲೋಕ, ಮರುಭೂಮಿ ಪ್ರಯಾಣದ ರೋಮಾಂಚನಕಾರಿ ಹಾಗೂ ನೈಜತೆಯ ಅನುಭವ ನೀಡಲಿದೆ. ಈ ಬಗ್ಗೆ ಮಾತನಾಡಿದ ನಟಿ ಆಶಿಕಾ ರಂಗನಾಥ್, ಬೆಂಗಳೂರಿನಲ್ಲೂ ಇಂತಹ ಥಿಯೇಟರ್ ನೋಡಿದ್ದು ತುಂಬಾ ಖುಷಿಯಾಯಿತು. ವಂಡರ್ಲಾ ಇಂಥದೊಂದು ಅವಕಾಶ ಕಲ್ಪಿಸಿರುವುದು ತುಂಬಾ ಖುಷಿಯಾಯಿತು. ಪ್ರವಾಸಿಗರಿಗೆ ಇದು ದೊಡ್ಡ ಮನರಂಜನೆ ಕೊಡುತ್ತೆ ಅಂತ ನಟಿ ಆಶಿಕಾ ರಂಗನಾಥ್ ಹೇಳಿದರು. ಮನೆಯ ಹೊರಗಡೆ ಹಾಕಲಾಗಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ವಿಚಿತ್ರ ಆಕೃತಿಯೊಂದು ಸಂಚರಿಸೋ ದೃಶ್ಯ ಸೆರೆಯಾಗಿದೆ. ಸಿಸಿಟಿವಿಯಲ್ಲಿ ಸರಿಯಾದ ದೃಶ್ಯ ಕಂಡು ಮನೆಯವರು ಭಯಭೀತರಾಗಿದ್ದಾರೆ. ಧಾರವಾಡದ ಗೊಲ್ಲರ ಕಾಲೋನಿಯ ಮನೆಯೊಂದರ ಮುಂದೆ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು. ಕ್ಯಾಮೆರಾದಲ್ಲಿನ ಕೆಲ ದೃಶ್ಯಾವಳಿಗಳನ್ನು ಪರಿಶೀಲಿಸುವಾಗ ಈ ವಿಚಿತ್ರ ಆಕೃತಿ ಸಂಚರಿಸುವುದು ಕಂಡುಬಂದಿದೆ. ಮೊದಲಿಗೆ ಓರ್ವ ವ್ಯಕ್ತಿ ದಾಟಿ ಹೋಗೋ ದೃಶ್ಯ ಸ್ಪಷ್ಟವಾಗಿ ಕಾಣುತ್ತೆ. ಆನಂತರ ಆತನ ಎದುರಿನಿಂದ ಮತ್ತೊಂದು ವಿಚಿತ್ರವಾದ ಆಕೃತಿ ದಾಟಿ ಹೋಗುತ್ತೆ. ಆ ವ್ಯಕ್ತಿ ದಾಟಿ ಹೋಗೋ ದೃಶ್ಯ ಸ್ಪಷ್ಟವಾಗಿ ಗೋಚರಿಸಿದ್ರೆ ಎದುರಿಗೆ ಬಂದ ಆ ಆಕೃತಿಯ ದೃಶ್ಯ ಕೂಡ ಸ್ಪಷ್ಟವಾಗಿ ಗೋಚರಿಸಬೇಕಾಗಿತ್ತು. ಆದರೆ ಆ ಆಕೃತಿ ದೃಶ್ಯ ಸ್ಪಷ್ಟವಾಗಿ ಕಾಣಿಸಿಲ್ಲ. ಕೇವಲ ನಡ್ಕೊಂಡು ಹೋಗೋ ರೀತಿಯಲ್ಲಿ ಆ ದೃಶ್ಯ ಗೋಚರಿಸಿದ್ದು. ಮುಂದೆ ಸಾಗ್ತಾ ಇದ್ದಂತೆ ಆಕೃತಿಯ ನೆರಳು ಗೋಡೆ ಮೇಲ್ಬಿದ್ದಿದೆ. ಇದನ್ನ ಕಂಡು ಮನೆಯವರು ಹೌಹಾರಿದ್ದಾರೆ. ಕೆಲವರು ಇದನ್ನ ಭೂತ ಅಂತಿದ್ದಾರೆ. ಪ್ರಬಲ ಭೂಕಂಪನಕ್ಕೆ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ನಲುಗಿದ ಬೆನ್ನಲ್ಲೇ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. 7.7ರ ವರೆಗಿನ ತೀವ್ರತೆಯ ಭೂಕಂಪಕ್ಕೆ ನೂರಾರು ಜನರು ಕಣ್ಮರೆಯಾಗಿದ್ದು, ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರುತ್ತಲೇ ಇದೆ. ಮಯನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿ ಜನಜೀವನ ಅಲ್ಲೋಲಕಲ್ಲೋಲವಾಗಿದ್ದು, ಎಲ್ಲೆಲ್ಲೂ ಆತಂಕದ ವಾತಾವರಣ ಇದೆ. ಮಯನ್ಮಾರ್ನಲ್ಲಿ ಇದುವರೆಗೂ 186 ಮಂದಿ ಮೃತಪಟ್ಟಿದ್ದು, 800 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಥೈಲ್ಯಾಂಡ್ನಲ್ಲಿ 23 ಜನರ ಸಾವಾಗಿದ್ದು, ನೂರಾರು ಜನ ಕಾಣೆಯಾಗಿದ್ದಾರೆ. ಮಯನ್ಮಾರ್ ಮಾಂಡಲೆ ನಗರದಲ್ಲಿರೋ ಕಟ್ಟಡಗಳು, ಅರಮನೆಗಳು ಹಾನಿಯಾಗಿದೆ. ಇನ್ನು ಮಯನ್ಮಾರ್ ಸೇನಾ ಸರ್ಕಾರ ರಾಜಧಾನಿ ನೈಪಿ ತಾವ್ ಸೇರಿ 6 ಪ್ರದೇಶ ಹಾಗೂ ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.